ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಶ್ರೀಗಳ ವಿರುದ್ಧ ದೂರು ಕೊಟ್ಟ ಪಂಚಮಸಾಲಿ ಪೀಠದ ಭಕ್ತೆ ತನ್ನ ದೂರಿನಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿರು. ಆ ದೂರನ್ನ ಪೊಲೀಸ್ ಕಮಿಷನರ್, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ ಇವುಗಳಿಗೆ ಕಳಿಸ್ಕೊಟ್ಟಿರೋದು. ಅತ್ತ ಶ್ರೀಗಳು ಕೂಡ ಮಹಿಳೆಯ ವಿರುದ್ಧ ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮಹಿಳೆ ಸೇರಿ 4 ವಿರುದ್ಧ ದೂರನ್ನು ಕೊಟ್ಟಿರುವಂತಹದ್ದು ಶ್ರೀಗಳು. ಫೌಂಡೇಶನ್ ಹೆಸರಿನಲ್ಲಿ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಹಣ ನೀಡದ ಕಾರಣ ಅತ್ಯಾಚಾರದ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ದೂರನ್ನು ಕೊಟ್ಟಿರೋದು. ಸ್ವತಃ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ. ನಮಸ್ಕಾರ. ಮೊದಲದಾಗಿ ನಿಮ್ಮ ಮೇಲೆ ಕೇಳಿ ಬರ್ತಾ ಇರುವಂತ ಈ ಗಂಭೀರ ಆರೋಪ, ಅತ್ಯಾಚಾರ ಮಾಡಿದ್ದೀರಿ, ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ಆಗು ಅಂತ ಹೇಳ್ತಿದ್ರಿ ಅನ್ನುವಂಥ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿರೋದು. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸ್ವಾಮೀಜಿಗಳೇ? 2-3 ವರ್ಷಗಳಿಂದ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಕುತಂತ್ರವನ್ನ ಬ್ಲಾಕ್ ಮೇಲ್ ಮುಖಾಂತರ ಮಾಡ್ತಾನೆ ಬಂದಿದ್ರು. ನಾವು ಎಲ್ಲವನ್ನೂ ಉದಾಸೀನ ಮಾಡ್ತಾ, ನೆಗ್ಲೆಕ್ಟ್ ಮಾಡ್ತಾ, ಯಾಕೆ ನಾನು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೆ. ನನ್ನ ಗುರಿ ಕೇವಲ ಮೀಸಲಾತಿ ಪಡೆದಷ್ಟೇ ಇತ್ತು. ಹೋಗುವಂತ ದಾರಿಯಲ್ಲಿ 100 ಷಡ್ಯಂತ್ರ ಕುತಂತ್ರ ಮಾಡಿದ್ರು, ನಾನು ಡೋಂಟ್ ಕೇರ್ ಅನ್ಕಂತ ದಾಟಿದ್ದೆ. ಅದಾಗಿ ಸಹ ಅವರು ಮೇಲಿನ ಮೇಲೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರಾಜಕಾರಣಿಗಳ ಪ್ರೇರಣೆಯಿಂದ ಅವ್ರನ್ನ ಹೆಸರು ಹೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ರು. ನಾನು ಏನು ನಮಗೆ ಏನಂತಕ್ಕೇನು ಇರ್ಲಿಲ್ಲ. ನಮ್ಮ ಅವ್ರತಕ್ಕೆ ನಮ್ದು ಏನೂ ಇರಲಿಲ್ಲ. ಸುಳ್ಳೆ ವಿನಾಕಾರಣ ಯಾವ್ದೋ ಒಂದು ಮೂಲಕವಾಗಿನೋ ಇನ್ಯಾವುದೋ ಮೂಲಕವಾಗಿನೋ ಕೃತಕವಾದ ಸೃಷ್ಟಿ ಮಾಡಿದ್ರೆ ನಾನು ಡೋಂಟ್ ಕೇರ್ ಅನ್ಕಂತ ಸಾಗಿದ್ದೆ. ಕೊನೆಗೆ ಅವರು ವಿಜಯಪುರ ಜಿಲ್ಲೆ ಕಗ್ಗೋಡದಲ್ಲಿ ಬಂದು ಬೇಕಂತ ಒಂದು ರೀತಿ ದಬ್ಬಾಳಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನೇ ವಿಡಿಯೋ ಮಾಡ್ಕೊಂಡು ಮತ್ತೆ ಬ್ಲಾಕ್ ಮೇಲ್ ಶುರು ಮಾಡಿದ್ರು. ಮಾಡಿ ಕೆಲವು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಅವ್ರ ಮುಖಾಂತರ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಅದು ಕೇರ್ ಮಾಡ್ಲಿಕ್ಕೆ ಕೊನೆಗೆ ಅದಕ್ಕೆ ಸ್ಟೇ ತಂದೆ. ಸ್ಟೇ ತಂದ ಮೇಲೆ ಮತ್ತೆ ಅವರು ಏನ್ ಮಾಡಿದ್ರು, ಇದಕ್ಕೂ ಬಗ್ಲಿ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ರೇಪ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಸಹ ಪ್ರಯತ್ನ ಪಟ್ರು. ಅದಕ್ಕೂ ನಾನು ಕೇರ್ ಮಾಡಿಲ್ಲ. ಕೊನೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ದುಡ್ಡು ಡಿಮ್ಯಾಂಡ್ ಮಾಡಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಈಗ ನಾನು 2 ನೇರ ಪ್ರಶ್ನೆಗಳು ಸ್ವಾಮೀಜಿಗಳು ನಿಮಗೆ. ಈಗ ಈ ಕುತಂತ್ರ ಷಡ್ಯಂತ್ರ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈ ಕುತಂತ್ರ ಷಡ್ಯಂತ್ರ ಮಾಡೋರನ್ನ ನೀವು ಹತ್ರ ಯಾಕೆ ಬಿಟ್ಕೊಂಡ್ರಿ? ಆಮೇಲೆ ನಿಮಗೆ ಕುತಂತ್ರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದು ಯಾವಾಗ? ಅವರು ನಾ ಹತ್ರ ಬಿಡ್ಕೊಂಡೇ ಇಲ್ಲ. ನಮ್ಮ ಹೋರಾಟದ ಲಕ್ಷಾಂತರ ಜನ ಭಾಗವಹಿಸಿದಂಗೆ ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ನನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಭೇಟಿ ಮಾಡಿದ್ದು ಕರೆದಿದ್ದನ್ನೇ ಅವರು ಬೇರೆ ರೀತಿ ತಿರುಚಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಆಮೇಲೆ ಗೊತ್ತಾಯ್ತು, ಯಾವಾಗ ಬ್ಲಾಕ್ ಮೇಲ್ ಮಾಡಕ್ ಬಂದ್ರು ಅವಾಗ ಗೊತ್ತಾಯ್ತು ಇವ್ರು ಕುತಂತ್ರಿಗಳು, ಷಡ್ಯಂತ್ರಿಗಳು, ಮೋಸಗಾರ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಎಲ್ಲಾ ದೃಷ್ಟಿಯಿಂದ ಅವ್ರನ್ನ ಉದಾಸೀನ ಮಾಡ್ಕೊಂತ ಬಂದೆ. ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದು ಸ್ವಾಮೀಜಿಗಳೇ, ಈಗ ನೀವು ತಪ್ಪೇ ಮಾಡಿಲ್ಲ, ನೀವು ಇದು ಎಲ್ಲೂ ಷಡ್ಯಂತ್ರ ಮಾಡ್ತಾ ಇರೋದು ಎಲ್ಲವೂ ಕೂಡ ಅನ್ನುವಂಥದ್ದಾದ್ರೆ ಸ್ಟೇ ಯಾಕೆ ತಗೊಂಡ್ಬಂದ್ರಿ? ನೀವು ಫೇಸ್ ಮಾಡ್ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಯೂಟ್ಯೂಬ್ ಚಾನಲ್ ಮತ್ತು ಪ್ರಿಂಟ್ ಮೀಡಿಯಾದವರು ನೇರವಾಗಿ ನನ್ನ ಫೋಟೋ ನಿನ್ನ ಹೆಸರು ಹಾಕಿ ನಾನು ಸ್ಟೇ ತಗೊಂತಿರ್ಲಿಲ್ಲ. ನನ್ನ ಫೋಟೋ ನಿನ್ನ ಹೆಸರು ಹಾಕ್ಲಿಲ್ಲ, ಬೇಕಂತಾನೆ ನನ್ನ ಹೆಸರು ಇಲ್ಲದಂಗೆ ಅನಾಮಧೇಯವಾಗಿ ತೋರಿಸ್ತಾ ಇದ್ರು. ಅಂದ್ರೆ ಇವ್ರು ಅವರಿಗೆ ದುಡ್ಡು ಕೊಟ್ಟು ಮಾಡಿಸಿದ್ರು. ಅದು ಏನಾಯ್ತು, ಭಕ್ತಾದಿ ಮನಸ್ಸಿಗೆ ನೋವಾಗ್ತಾ ಇತ್ತು. ನೋಡಿ ನನ್ನ ಹೆಸರಿಲ್ಲ, ನನ್ನ ಫೋಟೋ ಇಲ್ಲ, ಬ್ಲರ್ ಮಾಡಿ ತೋರಿಸಿ ಮೂಲಕವಾಗಿ ಅದನ್ನ ಸುಳ್ಳು ಮಾಹಿತಿ ಕೊಡ್ತಾ ಇದ್ರು. ಇದರಿಂದ ಭಕ್ತಾದಿಗಳ ಮನಸ್ಸಿಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಟೇ ತಂದೆ. ಅವ್ರು 3 ಕೋಟಿ ರೂಪಾಯಿ ಕೇಳಿದಾಗ್ಲೇ ನೀವು ಕೇಸ್ ಮಾಡ್ಬೋದಿತ್ತು. ಇಷ್ಟು ದಿನ ಯಾಕಾದ್ರಿ? ಇಲ್ಲ, 3 ಕೋಟಿ ರೂಪಾಯಿ ಯಾವಾಗ 3 ಕೋಟಿ ರೂಪಾಯಿ ಕೊಟ್ಟಾಗ್ಲೇ ನಾನು ಹೇಳ್ಬೋದಾಗಿತ್ತು. ಅಂತವು ನೇರವಾಗಿ ಅವ್ರು ನಮ್ಮ ಹತ್ರ ಮಾತಾಡಿದ್ರೆ ನಾವು ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಬೇರೆಯವ್ರ ಮುಖಾಂತರ ಯಾವಾಗ್ಲೂ ನೇರ ಮಾಡಿ ಬೇರೆಯವ್ರ ಮುಖಾಂತರನೇ ತಿಳಿಸ್ತಾ ಇದ್ರು, ಕೇಳ್ತಾ ಇದ್ರು. ಪ್ರತಿ ದಿನಕ್ಕೆ ಒಬ್ಬೊಬ್ಬರು ವ್ಯಕ್ತಿಯನ್ನು ಕಳಿಸ್ತಾ ಇದ್ರು, ಅವ್ರ ಮುಖಾಂತರ ತಿಳಿಸ್ತಾ ಇದ್ರು. ನಾನು ಅವ್ರ ಜೊತೆ ಫೋನ್ ಮಾತಾಡ್ತಿರ್ಲಿಲ್ಲ. ನಮ್ಮ ಭಕ್ತರ ಮುಖಾಂತರ ಅವ್ರು ಹೇಳ್ತಿದ್ರು, ಭಕ್ತರ ಮುಖ ನಾವು ಉತ್ತರ ಕೊಡ್ತಿದ್ದೆ ಅವ್ರಿಗೆ. ವಿಜಯಾನಂದ ಕಾಶಪ್ಪನವರ ಗಂಭೀರ ಆರೋಪ ಏನಂದ್ರೆ ಸ್ವಾಮೀಜಿಗಳು ನಿಮ್ಮ ಮೇಲೆ ಇಂಥ ಹಲವು ಕೇಸ್ಗಳಿದೆ, ನೀವು ಹಲವು ಕಡೆ ಆಸ್ತಿ ಮಾಡಿದಿರಂತೆ. ಧಾರವಾಡ ಕಡೆ, ಬೆಂಗಳೂರು ಕಡೆ, ಬೆಳಗಾವಿ ಕಡೆ ಬಹಳ ಆಸ್ತಿ ಮಾಡಿದಿರಂತೆ. ನೀವು ಮಠದ ದುಡ್ಡೆಲ್ಲ ತಗೊಂಡು ಹೋಗಿ ನೀವು ಅನಾಮಧೇಯವಾಗಿ ಆಸ್ತಿ ಮಾಡಿಬಿಟ್ಟಿದ್ದೀರಿ. ಬಹಳ ದುಡ್ಡು ಮಾಡಿದ್ದಾರೆ ಸ್ವಾಮಿಗಳು. ಆಮೇಲೆ ಈ ರೀತಿ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಹಿಂಗಾಗಿ ಆ ಮಠದ ಬೈಲಾ ಪ್ರಕಾರ ನಿಮ್ಮನ್ನ ಕಿತ್ತು ಹಾಕಿದ್ವಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಮ್ಮ ಉತ್ತರ ಏನು?
ನಮ್ಮ ಸಮುದಾಯದ ಒಬ್ಬ ದನಾಕಾಯಿ ಹುಡುಗರನ್ನ ಹಿಡ್ಕೊಂಡ್ಬಿಟ್ಟು ನಮ್ಮ ಸಮಾಜದ ಉನ್ನತ ವ್ಯಕ್ತಿವರೆಗೂ ಆ ವ್ಯಕ್ತಿ ಯಾರು ಅಂತೇಳಿ ಜಗತ್ತಿಗೆ ಗೊತ್ತೈತಿ. ಅಂತವ್ರ ಬಗ್ಗೆ ಮಾತಾಡಿ ನನ್ನ ನಾಲಿಗೆ ಹೊಲಸು ಮಾಡ್ಕೊಳಕ್ ಹೋಗಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾನು ಏನೂ ಉತ್ತರ ಕೊಡಕ್ ಹೋಗಲ್ಲ. ಅವ್ರಂದ್ರೆ ಒಬ್ಬ ಸ್ವಾಮೀಜಿಗಳ ಹೋರಾಟ ಹತ್ತಿಕ್ಲಿಕ್ಕೆ, ತೇಜದ ಮಾಡ್ಲಿಕ್ಕೆ ಹಣದ ಆರೋಪ ಮಾಡಿಸಿದ್ರು, ಆಸ್ತಿ ಆರೋಪ ಮಾಡಿದ್ರು. ಕೊನೆಗೆ ನಾನು ಕಟ್ಟಿರ್ತಕ್ಕಂತ ಪೀಠ, ನಾನು ಕಟ್ಟಿರ್ತಕ್ಕಂಥ ವ್ಯವಸ್ಥೆನ ಸ್ವಾರ್ಥಕ್ಕೋಸ್ಕರವಾಗಿ ತಮ್ಮ ವಶಪಡಿಸ್ಕೊಂಡ್ರು. ಎದಕ್ಕೂ ಬರ್ಲಿಲ್ಲ. ಕೊನೆಗೆ ಜನ ನನ್ನ ಪೀಠದ ಸ್ಥಳಾಂತರ ಮಾಡಿ ಅಲ್ಲೇ ನಾನು ಪೀಠವನ್ನು ಸ್ಥಾಪನೆ ಮಾಡಿದ್ರು. ಇದೆಲ್ಲ ಸಹಿಸಲಾರ್ದೇನೆ ಇನ್ನು ಕೊನೆ ಆಸೆ ಏನಪ್ಪ ಅಂದ್ರೆ ಈ ರೀತಿಯ ವ್ಯಭಿಚಾರ ಮತ್ತು ಅನೈತಿಕತೆ ಮತ್ತು ತೇಜವಧೆ ಇಂಥ ಆರೋಪ ಮೂಲಕವಾಗಿ ನಮ್ಮನ್ನ ಕಟ್ಟಾಕ ಪ್ರಯತ್ನ ಮಾಡಕತ್ತಾರೆ. ಇವ್ರೇನ್ ತಿಪ್ಪರ್ಲಾಗ ಹೊಡೆದು ನಮ್ ಜನ ಮಾತ್ರ ನಮ್ ಜೊತೆಗೆ ಅದಾರೆ. ನನ್ನ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಇಡೀ ಸಮಾಜ ನನ್ ಜೊತೆ ಐತಿ. ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡ್ಕೊಂಡು ಏನ್ ಮಾಡಿದ್ರು ದೇವ್ರದಾನೆ. ಇವ್ರು ಸರ್ಕಾರ ಐತೆ ಅಂತ ತಿಳ್ಕೊಂಡು ಏನ್ ಬೇಕಾದ್ರೂ ಮಾಡುವ ಅಂತ ತಿಳ್ಕೊಂಡಿದ್ದಾರೆ. ಅದು ಸರ್ಕಾರದ ಒಳ್ಳೆ ಮನಸ್ಸುಗಳು ಅದಾವು. ಸತ್ಯಕ್ಕೆ ಬೆಲೆ ಇದ್ದೇ ಐತಿ. ಒಂದೇ ಒಂದು ಕೊನೆಯ ಪ್ರಶ್ನೆ, ನೇರವಾದ ಪ್ರಶ್ನೆ, ನಿಮ್ಮಿಂದ ಸಂಕ್ಷಿಪ್ತವಾದ ಉತ್ತರ ಬಯಸ್ತೀನಿ ಸ್ವಾಮೀಜಿಗಳೇ. ಈಗ ನೀವು ಪಂಚಮಸಾಲಿ ಸಮುದಾಯದ ವಿಚಾರವಾಗಿ ಹೋರಾಟ ಮಾಡುವಾಗ ನಿಮ್ಮ ಜೊತೆಗೆ ನಾಯಕರುಗಳಿದ್ರು, ಜನ ಇದ್ರು. ಆದ್ರೆ ಈಗ ಬಹುಶಃ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅನಿಸ್ತಾ ಇದೆಯಾ ನಾನು ಒಬ್ಬಂಟಿ ಆಗ್ಬಿಟ್ಟೆ ಅಂತ ಹೇಳಿ? ಒಂದು ವಿಚಾರ, ಇನ್ನೊಂದು ಈ ಕಂಪ್ಲೇಂಟ್ ಕೊಟ್ಟಿರೋ ಮಹಿಳೆ, ಆರೋಪ ಮಾಡಿರುವ ಮಹಿಳೆ, ಇವ್ರ ಬಗ್ಗೆ ನೀವ್ ಏನ್ ಹೇಳಕ್ ಬಯಸ್ತೀರಿ? ಎರಡೂ ಪ್ರಶ್ನೆಗಳಿಗೆ ಒಂದು ಸಂಕ್ಷಿಪ್ತ ಉತ್ತರ. ಅವ್ರು ಯಾರಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರ. ನಮ್ಮ ವಕೀಲರು ನನಗೆ ಹೇಳಿದ್ದಾರೆ, ಯಾವುದೇ ರೀತಿಯ ವಿಚಾರವನ್ನು ಸಾರ್ವಜನಿಕ ಚರ್ಚೆ ಮಾಡ್ಬೇಡ್ರಿ ಅಂತ ಹೇಳಿ. ಅವ್ರ ಬಗ್ಗೆ ಏನೇ ಹೇಳಕ್ ಹೋಗಲ್ಲ, ನಾನು ಮಾತಾಡೋಕೆ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಲಾಕ್ ಮಾಡ್ಲಿಕ್ಕೆ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಏನೇ ಹೇಳಕ್ ಹೋಗಲ್ಲ. ನಾನು ನಮ್ಮ ಪರಿಚಯ ಹೇಳಕ್ ಹೋಗೋದು. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಮಾತಾಡಕ್ ಹೋಗಲ್ಲ. ಮತ್ತೆ ಇಡೀ ಸಮಾಜ ನಮ್ ಜೊತೆಗೆ ಐತಿ. ನಮ್ಮ ಸಮಾಜ ಒಗ್ಗಟ್ಟದಾರೆ. ಕಳೆದ 3 ವರ್ಷಗಳಿಂದ ನನ್ನ ಬಗ್ಗೆ ಏನೇ ಪಿತೂರು ಮಾಡಿದ್ರು ಇಡೀ ನಾನು ನಂಬಿರ್ತಕ್ಕಂಥದ್ದು ಸ್ವಾರ್ಥ ರಾಜಕಾರಣ ಇನ್ನೂ ನಂಬಿಲ್ಲ. ಅವ್ರು ಯಾವತ್ತು ಮೋಸಗಾರನ ಗೊತ್ತೈತಿ. ನಾನು ಸ್ವತಂತ್ರ ಆಗಿದ್ದೀನಿ. ನನ್ನ ಭಕ್ತರ, ನನ್ನ ಆಸ್ತಿ, ಭಕ್ತರಾಜಿನ ನಾನು. ದುಷ್ಟ ರಾಜಕಾರಣ ಜೊತೆ ನಾನು ಇಲ್ಲೇ ಇಲ್ಲ ಎಂದು. ಧನ್ಯವಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಶ್ರೀಗಳ ವಿರುದ್ಧ ದೂರು ಕೊಟ್ಟ ಪಂಚಮಸಾಲಿ ಪೀಠದ ಭಕ್ತೆ ತನ್ನ ದೂರಿನಲ್ಲಿ ಎಲ್ಲಾ ವಿಚಾರಗಳನ್ನು ಉಲ್ಲೇಖ ಮಾಡಿರು. ಆ ದೂರನ್ನ ಪೊಲೀಸ್ ಕಮಿಷನರ್, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ ಇವುಗಳಿಗೆ ಕಳಿಸ್ಕೊಟ್ಟಿರೋದು. ಅತ್ತ ಶ್ರೀಗಳು ಕೂಡ ಮಹಿಳೆಯ ವಿರುದ್ಧ ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮಹಿಳೆ ಸೇರಿ 4 ವಿರುದ್ಧ ದೂರನ್ನ ಕೊಟ್ಟಿರುವಂತಹದ್ದು ಶ್ರೀಗಳು. ಫೌಂಡೇಶನ್ ಹೆಸರಿನಲ್ಲಿ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಹಣ ನೀಡದ ಕಾರಣ ಅತ್ಯಾಚಾರದ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿ ದೂರನ್ನ ಕೊಟ್ಟಿರೋದು. ಸ್ವತಃ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ. ನಮಸ್ಕಾರ. ಮೊದಲದಾಗಿ ನಿಮ್ಮ ಮೇಲೆ ಕೇಳಿ ಬರ್ತಾ ಇರುವಂತಹ ಈ ಗಂಭೀರ ಆರೋಪ, ಅತ್ಯಾಚಾರ ಮಾಡಿದ್ದೀರಿ, ವಿಡಿಯೋ ಕಾಲ್ ಮಾಡಿ ಬೆತ್ತಲೆಯಾಗು ಅಂತ ಹೇಳ್ತಿದ್ರಿ ಅನ್ನುವಂಥ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿರೋದು. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸ್ವಾಮೀಜಿಗಳೇ? 2-3 ವರ್ಷಗಳಿಂದ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರ ಕುತಂತ್ರವನ್ನ ಬ್ಲಾಕ್ ಮುಖಾಂತರ ಮಾಡ್ತಾನೆ ಬಂದಿದ್ರು. ನಾವು ಎಲ್ಲವನ್ನೂ ಉದಾಸೀನ ಮಾಡ್ತಾ, ನೆಗ್ಲೆಕ್ಟ್ ಮಾಡ್ತಾ, ಯಾಕೆ ನಾನು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೆ. ನನ್ನ ಗುರಿ ಕೇವಲ ಮೀಸಲಾತಿ ಪಡೆದಷ್ಟೇ ಇತ್ತು. ಹೋಗುವಂತ ದಾರಿಯಲ್ಲಿ 100 ಷಡ್ಯಂತ್ರ ಕುತಂತ್ರ ಮಾಡಿದ್ರು ನಾನು ಡೋಂಟ್ ಕೇರ್ ಅನ್ಕಂತ ದಾಟಿದ್ದೆ. ಅದಾಗಿ ಸಹ ಅವರು ಮೇಲಿನ ಮೇಲೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರಾಜಕಾರಣಿಗಳ ಪ್ರೇರಣೆಯಿಂದ ಅವ್ರನ್ನ ಹೆಸರು ಹೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ರು. ನಾನು ಏನು ನಮಗೆ ಏನಂತಕ್ಕೇನು ಇರ್ಲಿಲ್ಲ. ನಮ್ಮಂತ ಅವ್ರ ತಕ್ಕ ನಮ್ದು ಏನೂ ಇರ್ಲಿಲ್ಲ. ಸುಳ್ಳೆ ವಿನಾಕಾರಣ ಯಾವ್ದೋ ಒಂದು AI ಮೂಲಕವಾಗಿನೋ ಇನ್ಯಾವುದೋ ಮೂಲಕವಾಗಿನೋ ಕೃತಕವಾದ ಸೃಷ್ಟಿ ಮಾಡ್ತಿದ್ದಕ್ಕೆ ನಾನು ಡೋಂಟ್ ಕೇರ್ ಅನ್ಕಂತ ಸಾಗಿದ್ದೆ. ಕೊನೆಗೆ ಅವರು ವಿಜಯಪುರ ಜಿಲ್ಲೆ ಕಗ್ಗೋಡದಲ್ಲಿ ಬಂದು ಬೇಕಂತ ಒಂದು ರೀತಿ ದಬ್ಬಾಳಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನೇ ವಿಡಿಯೋ ಮಾಡ್ಕೊಂಡು ಮತ್ತೆ ಬ್ಲಾಕ್ ಮಾಡಿ ಶುರು ಮಾಡಿದ್ರು. ಮಾಡಿ ಕೆಲವು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಅವ್ರ ಮುಖಾಂತರ ಬ್ಲಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅದು ಕೇರ್ ಮಾಡ್ಲಿಕ್ಕೆ ಕೊನೆಗೆ ಅದಕ್ಕೆ ಸ್ಟೇ ತಂದೆ. ಸ್ಟೇ ತಂದ ಮೇಲೆ ಮತ್ತೆ ಅವರು ಏನ್ ಮಾಡಿದ್ರು, ಇದಕ್ಕೂ ಬಗ್ಲಿ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ರೇಪ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಸಹ ಪ್ರಯತ್ನ ಪಟ್ರು. ಅದಕ್ಕೂ ನಾನು ಕೇರ್ ಮಾಡಿಲ್ಲ. ಕೊನೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ದುಡ್ಡು ಡಿಮ್ಯಾಂಡ್ ಮಾಡಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ.
ಈಗ ನನ್ನ ಒಂದು ಎರಡು ನೇರ ಪ್ರಶ್ನೆಗಳು ಸ್ವಾಮೀಜಿಗಳು ನಿಮಗೆ. ಈಗ ಈ ಕುತಂತ್ರ ಷಡ್ಯಂತ್ರ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈ ಕುತಂತ್ರ ಷಡ್ಯಂತ್ರ ಮಾಡೋರನ್ನ ನೀವು ಹತ್ರ ಯಾಕೆ ಬಿಟ್ಕೊಂಡ್ರಿ? ಆಮೇಲೆ ನಿಮಗೆ ಕುತಂತ್ರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದು ಯಾವಾಗ? ಅವರು ನಾ ಹತ್ರ ಬಿಡ್ಕೊಂಡಿಲ್ಲ. ನಮ್ಮ ಹೋರಾಟದ ಲಕ್ಷಾಂತರ ಜನ ಭಾಗವಹಿಸಿದಂಗೆ ಎಲ್ಲರೂ ಭಾಗವಹಿಸ್ತಾ ಎಲ್ಲರೂ ನನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಭೇಟಿ ಮಾಡಿದ್ದು ಕರೆದಿದ್ದನ್ನೇ ಅವರು ಬೇರೆ ರೀತಿ ತಿರುಚಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಆಮೇಲೆ ಗೊತ್ತಾಯ್ತು, ಯಾವಾಗ ಬ್ಲ್ಯಾಕ್ ಮೇಲ್ ಮಾಡಕ್ ಬಂದ್ರು ಅವಾಗ ಗೊತ್ತಾಯ್ತು ಇವ್ರು ಕುತಂತ್ರಿಗಳು, ಷಡ್ಯಂತ್ರಿಗಳು, ಮೋಸಗಾರ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಎಲ್ಲಾ ದೃಷ್ಟಿಯಿಂದ ಅವ್ರನ್ನ ಉದಾಸೀನ ಮಾಡ್ಕೊಂತ ಬಂದೆ. ಈಗ ಇನ್ನೊಂದು ಚರ್ಚೆ ಆಗ್ತಾ ಇರೋದು ಸ್ವಾಮೀಜಿಗಳೇ, ಈಗ ನೀವು ತಪ್ಪೇ ಮಾಡಿಲ್ಲ, ನೀವು ಇದು ಎಲ್ಲೂ ಷಡ್ಯಂತ್ರ ಮಾಡ್ತಾ ಇರೋದು ಎಲ್ಲವೂ ಕೂಡ ಅನ್ನುವಂಥದ್ದಾದ್ರೆ ಸ್ಟೇ ಯಾಕೆ ತಗೊಂಡ್ಬಂದ್ರಿ? ನೀವು ಫೇಸ್ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಯೂಟ್ಯೂಬ್ ಚಾನಲ್ ಮತ್ತು ಪ್ರಿಂಟ್ ಮೀಡಿಯಾದವರು ನೇರವಾಗಿ ನನ್ನ ಫೋಟೋ ನಿನ್ನ ಹೆಸರು ಹಾಕಿ ನಾನು ಸ್ಟೇ ತಗೊಂತಿರ್ಲಿಲ್ಲ. ನನ್ನ ಫೋಟೋ ನಿನ್ನ ಹೆಸರು ಹಾಕ್ಲಿಲ್ಲ ಬೇಕಂತಾನೆ ನನ್ನ ಹೆಸರು ಹೇಳಿದಂಗೆ ಅನಾಮಧೇಯವಾಗಿ ತೋರಿಸ್ತಾ ಇದ್ರು. ಅಂದ್ರೆ ಇವ್ರು ಅವರಿಗೆ ದುಡ್ಡು ಕೊಟ್ಟು ಮಾಡಿಸಿದ್ರು ಅದು. ಅದು ಏನಾಯ್ತು, ಭಕ್ತಾದಿ ಮನಸ್ಸಿಗೆ ನೋವಾಗ್ತಾ ಇತ್ತು. ನೋಡಿ ನನ್ನ ಹೆಸರಿಲ್ಲ, ನನ್ನ ಫೋಟೋ ಇಲ್ಲ, ಬ್ಲರ್ ಮಾಡಿ ತೋರಿಸಿ ಎ ಮೂಲಕವಾಗಿ ಅದನ್ನ ಸುಳ್ಳು ಮಾಹಿತಿ ಕೊಡ್ತಾ ಇದ್ರು. ಇದರಿಂದ ಭಕ್ತಾದಿಗಳ ಮನಸ್ಸಿಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಟೇ ತಂದೆ. ಅವ್ರು 3 ಕೋಟಿ ರೂಪಾಯಿ ಕೇಳಿದಾಗ್ಲೇ ನೀವು ಕೇಸ್ ಮಾಡ್ಬೋದಿತ್ತು, ಇಷ್ಟು ದಿನ ಯಾಕಾದ್ರಿ? ಇಲ್ಲ, 3 ಕೋಟಿ ರೂಪಾಯಿ ಯಾವಾಗ 3 ಕೋಟಿ ರೂಪಾಯಿ ಕೊಟ್ಟಾಗ್ಲೇ ನಾನು ಹೇಳ್ಬೋದಾಗಿತ್ತು. ಅಂತವು ನೇರವಾಗಿ ಅವ್ರು ನಮ್ಮ ಹತ್ರ ಮಾತಾಡಿದ್ರೆ ನಾವು ಯಾವಾಗ ಕಂಪ್ಲೇಂಟ್ ಕೊಡ್ತೇವೆ. ಅವ್ರು ಬೇರೆಯವ್ರ ಮುಖಾಂತರ ಯಾವಾಗ್ಲೂ ನೇರ ಮಾಡಿ ಬೇರೆಯವ್ರ ಮುಖಾಂತರನೇ ತಿಳಿಸ್ತಾ ಇದ್ರು, ಕೇಳ್ತಾ ಇದ್ರು. ಪ್ರತಿ ದಿನಕ್ಕೆ ಒಬ್ಬೊಬ್ಬರು ವ್ಯಕ್ತಿಯನ್ನು ಕಳಿಸ್ತಾ ಇದ್ರು, ಅವ್ರ ಮುಖಾಂತರ ತಿಳಿಸ್ತಾ ಇದ್ರು. ನಾನು ಅವ್ರ ಜೊತೆ ಫೋನ್ ಮಾತಾಡ್ತಿರ್ಲಿಲ್ಲ. ನಮ್ಮ ಭಕ್ತರ ಮುಖಾಂತರ ಅವ್ರು ಹೇಳ್ತಿದ್ರು, ಭಕ್ತರ ಮುಖ ನಾವು ಉತ್ತರ ಕೊಡ್ತಿದ್ದೆ ಅವರಿಗೆ. ವಿಜಯಾನಂದ ಕಾಶ್ಯಪ್ನವರ ಗಂಭೀರ ಆರೋಪ ಏನಂದ್ರೆ ಸ್ವಾಮೀಜಿಗಳು ನಿಮ್ಮ ಮೇಲೆ ಇಂಥ ಹಲವು ಕೇಸ್ಗಳಿದೆ, ನೀವು ಹಲವು ಕಡೆ ಆಸ್ತಿ ಮಾಡಿದಿರಂತೆ. ಧಾರವಾಡ ಕಡೆ, ಬೆಂಗಳೂರು ಕಡೆ, ಬೆಳಗಾವಿ ಕಡೆ ಬಹಳ ಆಸ್ತಿ ಮಾಡಿದಿರಂತೆ. ನೀವು ಮಠದ ದುಡ್ಡೆಲ್ಲ ತಗೊಂಡು ಹೋಗಿ ನೀವು ಅನಾಮಧೇಯವಾಗಿ ಆಸ್ತಿ ಮಾಡಿಬಿಟ್ಟಿದ್ದೀರಿ. ಬಹಳ ದುಡ್ಡು ಮಾಡಿದ್ದಾರೆ ಸ್ವಾಮಿಗಳು. ಆಮೇಲೆ ಈ ರೀತಿ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಹಿಂಗಾಗಿ ಆ ಮಠದ ಬೈಲಾ ಪ್ರಕಾರ ನಿಮ್ಮನ್ನ ಕಿತ್ತು ಹಾಕಿದ್ವಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಮ್ಮ ಉತ್ತರ ಏನು? ನಮ್ಮ ಸಮುದಾಯದ ಒಬ್ಬ ದನಾಕಾಯಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಸಮಾಜದ ಉನ್ನತ ವ್ಯಕ್ತಿವರೆಗೂ ಆ ವ್ಯಕ್ತಿ ಯಾರು ಅಂತೇಳಿ ಜಗತ್ತಿಗೆ ಗೊತ್ತೈತಿ. ಅಂತವ್ರ ಬಗ್ಗೆ ಮಾತಾಡಿ ನನ್ನ ನಾಲಿಗೆ ಹೊಲಸು ಮಾಡ್ಕೊಳಕ್ ಹೋಗಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾನು ಏನೂ ಉತ್ತರ ಕೊಡಕ್ ಹೋಗಲ್ಲ. ಅವ್ರಂದ್ರೆ ಒಬ್ಬ ಸ್ವಾಮೀಜಿಗಳ ಹೋರಾಟ ಹತ್ತಿಕ್ಲಿಕ್ಕೆ, ತೇಜದ ಮಾಡ್ಲಿಕ್ಕೆ ಹಣದ ಆರೋಪ ಮಾಡಿಸಿದ್ರು, ಆಸ್ತಿ ಆರೋಪ ಮಾಡಿದ್ರು. ಕೊನೆಗೆ ನಾನು ಕಟ್ಟಿರ್ತಕ್ಕಂತ ಪೀಠ, ನಾನು ಕಟ್ಟಿರ್ತಕ್ಕಂಥ ವ್ಯವಸ್ಥೆನ ಸ್ವಾರ್ಥಕ್ಕೋಸ್ಕರವಾಗಿ ತಮ್ಮ ವಶಪಡಿಸ್ಕೊಂಡ್ರು. ಎದಕ್ಕೂ ಬರ್ಲಿಲ್ಲ. ಕೊನೆಗೆ ಜನ ನನ್ನ ಪೀಠ ಸ್ಥಳಾಂತರ ಮಾಡಿ ಅಲ್ಲೇ ನಾನು ಪೀಠವನ್ನು ಸ್ಥಾಪನೆ ಮಾಡಿದ್ರು. ಇದೆಲ್ಲ ಸಹಿಸಲಾರ್ದೇನೆ ಇನ್ನು ಕೊನೆ ಆಸೆ ಏನಪ್ಪ ಅಂದ್ರೆ ಈ ರೀತಿಯ ವ್ಯಭಿಚಾರ ಮತ್ತು ಅನೈತಿಕತೆ ಮತ್ತು ತೇಜವದೆ ಇಂಥ ಆರೋಪ ಮೂಲಕವಾಗಿ ನಮ್ಮನ್ನು ಕಟ್ಟಾಕ ಪ್ರಯತ್ನ ಮಾಡಕತ್ತಾರೆ. ಇವ್ರೇನ್ ತಿಪ್ಪರ್ಲಾಗಬಾರ್ದು, ನಮ್ ಜನ ಮಾತ್ರ ನಮ್ ಜೊತೆಗೆ ಅದಾರೆ. ನನ್ನ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಇಡೀ ಸಮಾಜ ನಮ್ ಜೊತೆ ಐತಿ. ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡ್ಕೊಂಡು ಏನ್ ಮಾಡಿದ್ರು ದೇವ್ರದಾನೆ. ಇವ್ರು ತಮ್ಮ ಸರ್ಕಾರ ಐತೆ ಅಂತ ತಿಳ್ಕೊಂಡು ಏನ್ ಬೇಕಾದ್ರು ಮಾಡುವ ಅಂತ ತಿಳ್ಕೊಂಡಿದ್ದಾರೆ. ಅದು ಸರ್ಕಾರದ ಒಳ್ಳೆ ಮನಸ್ಸುಗಳು ಅದಾವು. ಸತ್ಯಕ್ಕೆ ಬೆಲೆ ಇದ್ದೇ ಐತಿ. ನಂದು ಒಂದೇ ಒಂದು ಕೊನೆಯ ಪ್ರಶ್ನೆ, ನೇರವಾದ ಪ್ರಶ್ನೆ, ನಿಮ್ಮಿಂದ ಸಂಕ್ಷಿಪ್ತವಾದ ಉತ್ತರ ಬಯಸ್ತೀನಿ ಸ್ವಾಮೀಜಿಗಳೇ. ಈಗ ನೀವು ಪಂಚಮಸಾಲಿ ಸಮುದಾಯದ ವಿಚಾರವಾಗಿ ಹೋರಾಟ ಮಾಡುವಾಗ ನಿಮ್ಮ ಜೊತೆಗೆ ನಾಯಕರುಗಳಿದ್ರು, ಜನ ಇದ್ರು. ಆದ್ರೆ ಈಗ ಬಹುಶಃ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅನಿಸ್ತಾ ಇದೆಯಾ ನಾನು ಒಬ್ಬಂಟಿ ಆಗ್ಬಿಟ್ಟೆ ಅಂತ ಹೇಳಿ? ಒಂದು ವಿಚಾರ, ಇನ್ನೊಂದು ಈ ಕಂಪ್ಲೇಂಟ್ ಕೊಟ್ಟಿರೋ ಮಹಿಳೆ, ಆರೋಪ ಮಾಡಿರುವ ಮಹಿಳೆ, ಇವ್ರ ಬಗ್ಗೆ ನೀವ್ ಏನ್ ಹೇಳಕ್ ಬಯಸ್ತೀರಿ? ಎರಡೂ ಪ್ರಶ್ನೆಗಳಿಗೆ ಒಂದು ಸಂಕ್ಷಿಪ್ತ ಉತ್ತರ. ಅವ್ರು ಯಾರಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಆರೋಪ ಎಲ್ಲವೂ ಸತ್ಯಕ್ಕೆ ದೂರ. ನಮ್ಮ ವಕೀಲ ನನಗೆ ಹೇಳಿದ್ದಾರೆ, ಯಾವುದೇ ರೀತಿಯ ವಿಚಾರವನ್ನು ಸಾರ್ವಜನಿಕ ಚರ್ಚೆ ಮಾಡ್ಬೇಡ್ರಿ ಅಂತ ಹೇಳಿ. ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ, ನಾನು ಮಾತಾಡೋಲ್ಲ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಲಾಕ್ ಮಾಡ್ಲಿಕ್ಕೆ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ನಾನು ನಮ್ಮ ಪರಿಚಯ ಹೇಳಕ್ ಹೋಗೋದು. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಮಾತಾಡಕ್ ಹೋಗಲ್ಲ. ಮತ್ತೆ ಇಡೀ ಸಮಾಜ ನಮ್ ಜೊತೆಗೆ ಐತಿ. ನಮ್ಮ ಸಮಾಜ ಒಗ್ಗಟ್ಟದಾರೆ. ಕಳೆದ 3 ವರ್ಷಗಳಿಂದ ನನ್ನ ಬಗ್ಗೆ ಏನೇ ಪಿತೂರು ಮಾಡಿದ್ರು ಇಡೀ ನಾನು ನಂಬಿರ್ತಕ್ಕಂಥದ್ದು ಸ್ವಾರ್ಥ ರಾಜಕಾರಣ ಇನ್ನೂ ನಂಬಿಲ್ಲ. ಅವ್ರು ಯಾವತ್ತು ಮೋಸಗಾರನ ಗೊತ್ತೈತಿ. ನಾನು ಸ್ವತಂತ್ರ ಆಗಿದ್ದೇನೆ. ನನ್ನ ಭಕ್ತರ ನನ್ನ ಆಸ್ತಿ, ಭಕ್ತರಾಜಿನ ನಾನು ದುಷ್ಟ ರಾಜಕಾರಣ ಜೊತೆ ನಾನು ಇಲ್ಲೇ ಇಲ್ಲ ಎಂದು. ಧನ್ಯವಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.